ಇನ್ನು ಮೇಡಮ್, ಇದು ನಾನೇ ರಾಣಿ ಕಾರ್ಯಕ್ರಮ ಏನು ಅಂತ ಹೇಳಿ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವರನ್ನ ಪರಿಚಯಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಸಾಧನೆಯ ಮೆಟ್ಟಿಲನ್ನ ಏರಿರ್ತೀರಾ. ನಿಮ್ಮ ಹಿಂದೆ ಅಂದರೆ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಸೊ ಅದಕ್ಕೆ ಒಂದು ಕಠಿಣವಾದಂಥ ಶ್ರಮ ಬೇಕಾಗತ್ತೆ. ಸೊ ನೀವು ಎಷ್ಟು ಸ್ಟ್ರಗಲ್ ಪಟ್ಟಿರ್ತೀರಾ, ಸಾಧನೆಯ ಹಾದಿಯನ್ನು ಹೇಗೆ ತಲುಪಿರ್ತೀರಾ. ಸೊ ಇದೆಲ್ಲ ಈಗಿನ ಯುವ ಪೀಳಿಗೆಗೆ ಒಂದು ಮಾದರಿ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪ್ರೋಗ್ರಾಮ್ನ ನಾವು ಮಾಡ್ತಾ ಇರುವಂಥದ್ದು. ಸೊ ಈಗಿನ ಹೆಣ್ಣು ಮಕ್ಕಳಿಗೆ, ಸ್ಪೆಷಲಿ ಮಹಿಳೆಯರಿಗೆ ನೀವೊಂದು ಮೆಸೇಜ್ ಅಂತ ಕೊಡೋದಾದ್ರೆ ಏನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಯಾಕೆಂದರೆ ನಾನೇ ರಾಣಿ ಹೆಸರೇನೆ ಒಂದು ವಿಶೇಷವಾದಂಥ ಹೆಸರು. ಯಾಕೆಂದರೆ ಪ್ರತಿಯೊಬ್ಬರು, ನನ್ನ ಪ್ರಕಾರ ಪ್ರತಿಯೊಬ್ಬರು ರಾಣಿಯರೇ. ಯಾಕೆ ರಾಜ್ಕುಮಾರಿಯರೇ. ನಾನು ಎಲ್ಲೇ ಹೋಗಲಿ ಅದನ್ನು ಹೇಳ್ತಾ ಇರ್ತೀನಿ. ನಿಮಗೆ ನೀವು ಖಂಡಿತ ನಾವು ಯಾವುದೇ ಇನ್ಫೀರಿಯರ್ ಅಥವಾ ಕೀಳರಿಮೆಯನ್ನು ಅನುಭವಿಸ್ಬೇಡಿ ಅಂತ. ಯಾಕೆಂದರೆ ನಾವು ಗಂಡು ಹೆಣ್ಣು ಅನ್ನುವಂಥ ಭೇದ ಭಾವ ಖಂಡಿತ ಬೇಡ. ಯಾಕೆಂದರೆ ಇಬ್ಬರು ಸಮಾನರು, ಎರಡು ಪ್ರಕೃತಿ ಇಬ್ಬರಿಗೂ ಸಮಾನವಾದ ಅವಕಾಶಗಳನ್ನು, ಸಮಾನವಾದ ಎಲ್ಲ ಇದನ್ನು ನೀಡಿದೆ. ನಮಗೆಲ್ಲ ರೀತಿಯ ಹಕ್ಕುಗಳು ಇದೆ ಮಹಿಳೆಯರಿಗೆ. ಸೊ ನಾವು ಒಂದೇನು ಅಂತ ಹೇಳಿದ್ರೆ, ನಮಗೆ ನಾವೇ ಕೆಲವ್ರು ಬಣ್ಣ, ನಾನು ಕಪ್ಪಗಿದ್ದೀನಿ ಅಂತಲೋ, ಅಥವಾ ಹಲ್ಲುಬ್ಬು ಅಂತಲೋ, ಅಥವಾ ನಾನು ಚೆನ್ನಾಗಿಲ್ಲ, ಕುಳ್ಳಗಿದ್ದೀನಿ, ಅಥವಾ ಸಣ್ಣಗಿದ್ದೀನಿ, ದಪ್ಪ ಇದ್ದೀನಿ, ಈಗ ಹಲವಾರು ರೀತಿಯ ಕೀಳರಿಮೆಯನ್ನು ಅನುಭವಿಸ್ತಿದ್ದಾರೆ. ಆದರೆ ಖಂಡಿತ ಅವುಗಳ ಬಗ್ಗೆ ಕೀಳರಿಮೆ ಬೇಡ. ಬೌದ್ಧಿಕವಾಗಿ ಬೆಳೀರಿ. ನೀವು ಬೌದ್ಧಿಕ ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಿಸ್ಕೊಂಡಷ್ಟು ನೀವು ಹೇಗೆ ಇದ್ದರೂ ಜನ ನಿಮ್ಮನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಆಮೇಲೆ ಗೌರವವನ್ನು ಸಂಪಾದಿಸೋದಿದೆಯಲ್ಲ, ಅದು ತಮಾಷೆ ಅಲ್ಲ. ಅದು ಏಕೆಂದರೆ ಅವರಾಗಿ ಕೊಡಬೇಕಾಗತ್ತೆ ಪ್ರೀತಿ ಗೌರವಗಳು. ಆಮೇಲೆ ಪರಸ್ಪರ ಬಂದಾಗ ಅದಿನ್ನೂ ಹೆಚ್ಚಾಗುತ್ತೆ. ಆಮೇಲೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಆಮೇಲೆ ಸಮಾನತೆಯ ಸಮಾಜ ಆಗಬೇಕು ನನ್ನ ಪ್ರಕಾರ. ಯಾಕೆಂದರೆ ಯಾರೂ ಹೆಚ್ಚಲ್ಲ, ಗಂಡು ಹೆಚ್ಚಲ್ಲ, ಹೆಣ್ಣು ಹೆಚ್ಚಲ್ಲ, ಇಬ್ಬರು ಸಮಾನರು. ಯಾಕೆಂದರೆ ಕುಟುಂಬದಲ್ಲೇ ಆಗಲಿ, ಇವತ್ತು ನೋಡಿ ಅಡುಗೆ ಮನೆ ಕೆಲಸಕ್ಕೆ ಇಬ್ಬರು ಹೊರಗಡೆ ದುಡಿತಿರ್ತಾರೆ. ಗಂಡು ಮಕ್ಳು ಎಲ್ಲದಕ್ಕೂ ಸಹಾಯ ಮಾಡಿದರೆ, ಅಡುಗೆಯಲ್ಲಿ ಒಬ್ಬರು ತರಕಾರಿ ಹೆಚ್ಚಿಕೊಟ್ರೆ ಒಬ್ರು ಅಡುಗೆ ಮಾಡಿದ್ರೆ ಎಷ್ಟು ಬೇಗ ಅಡುಗೆ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಸಮಾಜದಲ್ಲಿ ಕೂಡ ಅಷ್ಟೇ, ಯಾವುದೇ ಕೆಲಸ ಆಗಲಿ. ಆಮೇಲೆ ನಮ್ಮ ನಿಮಾನ್ಸ್ನಲ್ಲೂ ಒಂದು ಸ್ಟಡಿ ಹೇಳುತ್ತೆ, ಮಹಿಳೆಯರು ಉನ್ನತ ಹುದ್ದೆಗಳಲ್ಲಿ ಎಲ್ಲಿ ಮಹಿಳೆಯರು ಮುಖ್ಯವಾದ ಸ್ಥಾನಗಳಲ್ಲಿದ್ದಾರೋ ಅವರು ತೆಗೆದುಕೊಳ್ಳುವಂಥ ಡಿಸಿಷನ್ಗಳೇನಿದೆ ಅವು ನಿಜಕ್ಕೂ ತುಂಬ ಪರಿಣಾಮಕಾರಿಯಾದಂಥ ಡಿಸಿಷನ್ಗಳು ಅಂತ ಹೇಳಿ ಅಲ್ಲೂ ಸಾಬೀತಾಗಿರುವಂಥದ್ದು. ಸೊ ಹಾಗಾಗಿ ನಾವು ಯಾವುದೇ ವಿಷಯದಲ್ಲಿ ಯಾರಿಗೂ ಏನೂ ಕಡಿಮೆ ಇಲ್ಲ. ಮತ್ತು ನಮ್ಮನ್ನು ನಾವು ಕಂಡುಕೊಳ್ಬೇಕು. ಅಂದರೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ನಾವೇ ಹೆಚ್ಚು ಶ್ರಮ ಪಡಬೇಕು. ಯಾಕೆಂದರೆ ಯಾರೋ ಬಂದು ಮಾಡ್ತಾರೆ, ಯಾವುದೋ ಒಂದು ಸಿದ್ಧವಾಗಿರೋದು ಅಂತ ಅಲ್ಲ. ನಮ್ಗೆ ಯಾವುದೂ ಸಿದ್ಧವಾಗಿರಲ್ಲ. ಎಲ್ಲಿ ಹೋದರೂ ನಮಗೆ ನಾವೇ ಹೋರಾಟ ಮಾಡಿ ಸಂಪಾದಿಸ್ಕೊಳ್ಬೇಕಾಗತ್ತೆ ನಮ್ಗೇನು ಬೇಕೋ ಅದನ್ನು. ಸೊ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯೂ ಆತ್ಮಸ್ಥೈರ್ಯವನ್ನು ಹೊಂದಬೇಕು, ಮತ್ತು ಆತ್ಮ ಗೌರವವನ್ನು ಕಾಪಾಡ್ಕೊಳ್ಬೇಕು, ಮತ್ತು ಬೇರೆಯವ್ರಿಗೆ ಸಹಾಯ ಮಾಡುವಂಥದ್ದು. ಇತರ ಮಹಿಳೆಯರನ್ನು ನಮ್ಮಂತೆ ಅಂತ ಗುರುತಿಸಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವ್ರಿಗೆ ಸಹಾಯ ಮಾಡುವಂಥದ್ದು, ಮತ್ತು ಅವರು ಮೇಲೆ ಬರೋದಕ್ಕೆ ಕೂಡ ನಮ್ಮ ಏನೆಲ್ಲ ಆಗುತ್ತೋ ಸಹಾಯ ಮಾಡಬೇಕು ಅಂತ ಹೇಳಿ ನನಗೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಹಿಳೆಯೂ, ಈಗ ಮಹಿಳಾ ದಿನಾಚರಣೆ ಕೂಡ ಬರ್ತಾ ಇದೆ ಮಾರ್ಚ್ 8ರಂದು. ಸೊ ಎಲ್ಲರೂ ಕೂಡ ನಾವು ಇಷ್ಟು ವರ್ಷಗಳಾದರೂ, ಏಕೆಂದರೆ ಮಹಿಳಾ ದಿನಾಚರಣೆ ಆಚರಿಸ್ತಾನೆ ಬರ್ತಾ ಇದ್ದೀವಿ ಅದೆಷ್ಟು ವರ್ಷಗಳಿಂದ, ಆದರೂ ಇನ್ನೂ ಸಮಾನತೆಯ ಇದು ಸಾಧ್ಯ ಆಗಿಲ್ಲ. ಸಮಾನತೆ ಹೋಗಲಿ, ಸುರಕ್ಷತೆ ಸಾಧ್ಯವಾಗಿಲ್ಲ. ಏಕೆಂದರೆ ಅತ್ಯಾಚಾರದ ಪ್ರಕರಣಗಳು, ದೌರ್ಜನ್ಯದ ಪ್ರಕರಣಗಳು ಇವತ್ತು ಕಣ್ಣಿಗೆ ರಾಚುವಂತೆ ಆಗ್ತಾ ಇದೆ. ಸೊ ಅದಕ್ಕೆ ಅದು ಬದಲಾಗಬೇಕು ಅಂತ. ಅಂದರೆ ಗಂಡು ಮಕ್ಕಳಲ್ಲೂ ನಾವು ಹೆಣ್ಣು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಸರಿಯಾಗಿ ಬೆಳೆಸ್ತಾ ಇದ್ದೀವಿ. ಸಂಜೆ ಬೇಗ ಬಾ ಅಂತ ಹೇಳೋದಿರ್ಬೋದು, 7 ಗಂಟೆ ಒಳಗೆ ಬಾ, ಅಥವಾ ನಿನ್ನ ಫ್ರೆಂಡ್ಸ್ ಯಾರು, ನೀನು ಎಲ್ಲಿ ಹೋಗ್ತೀಯ ಅಲ್ವ. ಆದರೆ ಗಂಡು ಮಕ್ಳಿಗೆ ನಾವು ಹೇಳ್ತೀವ ಅವ್ನ ಎಲ್ಲಿ ಹೋಗ್ತಾನೆ, ಅವ್ನ ಫ್ರೆಂಡ್ಸ್ ಎಂಥವ್ರು, ಆಮೇಲೆ ಹೆಣ್ಮಕ್ಳ ವಿಷಯದಲ್ಲಿ ಹೇಗೆ ನಡ್ಕೊಳ್ತಾನೆ. ಸೊ ಇದನ್ನು ನಾವು ಗಂಡು ಮಕ್ಕಳಿಗೂ ಇದನ್ನ ಕಲಿಸ್ಬೇಕಾಗಿದೆ. ಗಂಡು ಮಕ್ಕಳನ್ನು ತಿದ್ದಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರೂ ತಾಯಂದ್ರಾಗಿ ಅಥವಾ ಹೆಣ್ಮಕ್ಳಾಗಿ ನಮ್ಮ ಮೇಲಿದೆ ಅಂತೇಳಿ ನಂಗೆ ಅನಿಸುತ್ತೆ. ಅವರ ಮನೋಭಾವ ಬದಲಾದರೆ, ಅಂದರೆ ಹೆಣ್ಣು ಅಂದರೆ ದೇಹ ಮಾತ್ರ ಅಲ್ಲ, ಆಕೆನೂ ಒಬ್ಬ ಮನುಷ್ಯಳು. ಆಕೆಯಲ್ಲೂ ಎಲ್ಲ ಇದು ಆಲೋಚನೆಗಳಿರುತ್ತೆ. ಆಕೆಯ ಮನಸ್ಥಿತಿಯನ್ನು ನಾವು ಗೌರವಿಸಬೇಕು. ಬೌದ್ಧಿಕವಾಗಿ ಆಕೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಪ್ರತಿಯೊಬ್ಬ ಗಂಡು ಕೂಡ ಆಲೋಚನೆ ಮಾಡಬೇಕು, ಗಂಡಸರು ಆಲೋಚನೆ ಮಾಡಬೇಕಾಗುತ್ತೆ. ಸೊ ಆಗ ನಿಜವಾದ ಸಮಾನತೆ ಜಗತ್ತು, ನಿಜವಾದ ಒಂದು ಸಾಮಾಜಿಕ ಸ್ವಾಸ್ಥ್ಯ ನಾವು ಕಾಪಾಡಿದಂತಾಗುತ್ತೆ. ನಾವು ಹೇಗೆ ವೈದ್ಯರಾಗಿ ಕುಟುಂಬದ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು ಅಂತ ಬಯಸ್ತೇವೋ, ಸಾಮಾಜಿಕ ಆರೋಗ್ಯಕ್ಕೆ ಕೂಡ
ಹೆಣ್ಣು ಮಕ್ಕಳ ದೌರ್ಜನ್ಯಗಳು ನಿಲ್ಲಬೇಕು, ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ನಿಂತಾಗ ನಿಜವಾಗ್ಲೂ ಸ್ವಸ್ಥ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಸಾಧ್ಯ ಆಗಬೇಕು ಅಂತ ಬಯಸ್ತೇನೆ. ಓಕೆ ಓಕೆ ಮ್ಯಾಮ್, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನಾನೇ ರಾಣಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಯುವ ಪೀಳಿಗೆಗೆ ಹಾಗೆ ಮಹಿಳೆಯರಿಗೆ ಒಂದಷ್ಟು ಮೆಸೇಜ್ಗಳನ್ನ ನೀವು ಸೆಂಡ್ ಮಾಡಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಾಕಷ್ಟು ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.